ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ತೊಂಡೆಕಾಯಿಯ ವಿಶೇಷವಾದಂತಹ ರೆಸಿಪಿಯನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ನಿಮ್ಮ ಮನೇಲಿ ತೊಂಡೆಕಾಯಿ ಇದ್ದರೆ ಒಂದು ವೇಳೆ ಅದನ್ನು ಈ ರೀತಿಯಾಗಿ ತೆಗೆದು ಚೆನ್ನಾಗಿ ಜಜ್ಕೊಳ್ಬೇಕು. ಫುಲ್ ಅದನ್ನು ಒಂದೊಂದಾಗಿಯೇ ಜಜ್ಕೊಳ್ಬೇಕು. ಇದಕ್ಕೇನು ತುಂಬ ಸ್ಪೆಷಲ್ ಐಟಮ್ಸ್ ಏನು ಬೇಕಂತಿಲ್ಲ. ತೊಂಡೆಕಾಯಿ ಇದ್ದರೆ ಈಸಿಯಲ್ಲಿ ನೀವು ಇದನ್ನು ಮಾಡುವಂಥದ್ದು. ಸೊ ನಾನು ಮೊದಲಿಗೆ ಒಂದೊಂದೇ ತೊಂಡೆಕಾಯಿಯನ್ನು ತೆಗೆದಿಲ್ಲಿ ಜಜ್ಕೊಂಡಿದ್ದೀನಿ. ನಂತರ ಜಜ್ಜಿದಂತಹ ತೊಂಡೆಕಾಯಿಯನ್ನು ಕುಕ್ಕರಿಗೆ ಹಾಕಿದ್ದೇನೆ. ನೆಕ್ಸ್ಟ್ ಇದು ನಿಮಗೆ ಗೊತ್ತಿರ್ಬೋದು, ಈ ಮೆಣಸನ್ನು ಹಾಕಿದ್ದೇನೆ. ಇದು ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಇದಕ್ಕೆ ನಿಮಗೆ ಸ್ಪೆಷಲ್ ರೆಸಿಪಿ ಬೇಕಿದ್ದರೆ ಮಾಡಿಕೊಡ್ತೇನೆ. ಇದು ನೀವು ಮೆಣಸು, ಕೊತ್ತಂಬರಿ ಮತ್ತು ಅರಿಶಿನ, ಹುಳಿ ಇಷ್ಟು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂಥದ್ದು. ನಂತರ ಅದನ್ನು ಇದಕ್ಕೆ ನೋಡಿ 2 ಸ್ಪೂನ್ ಹಾಗೆ ಈ ತೊಂಡೆಕಾಯಿಗೆ ನಾನಿಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಬೇಕಾದಷ್ಟು ಇಲ್ಲಿ ನಾನು ಸ್ವಲ್ಪ ತೊಂಡೆಕಾಯಿ ತಗೊಂಡಿದ್ದೇನೆ, ಹಾಗಾಗಿ ಸ್ವಲ್ಪ ನೀರನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ತುಂಬ ನೀರೇನು ಬೇಡ, ಸಾಂಬಾರು ಥರ ಅಲ್ಲ, ಒಂಥರ ಗಸಿ ಥರ ಇರಬೇಕು ಇದು. ಸೊ ಹಾಗಾಗಿ ನೋಡಿ, ಆಮೇಲೆ ಆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಚೆನ್ನಾಗಿ ನೋಡಿ, ಸ್ವಲ್ಪನೇ ತೊಂಡೆಕಾಯಿ ತೆಗೆದ ಕಾರಣ ಸ್ವಲ್ಪನೇ ಮತ್ತು ಉಪ್ಪು ಹಾಕಿದ್ದೇನೆ. ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕುವಂಥದ್ದು. ನೀವು ಒಂದು ವೇಳೆ ಜಾಸ್ತಿ ತೊಂಡೆಕಾಯಿ ತಗೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿಯಾಗಿ ಮಾಡಿ. ನಂತರ ಕುಕ್ಕರಿದ್ದು ಮುಚ್ಚಳ ಹಾಕಿದ್ದೇನೆ. ಮುಚ್ಚಳ ಹಾಕಿ ನಂತರ ಗ್ಯಾಸ್ ಮೇಲೆ ಇಟ್ಟು 3ರಿಂದ 4 ಸಿಟಿ ಎಷ್ಟು ಬೇಯ್ತದೆ ಅಷ್ಟು ಒಂದು ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗಾಗಿ ನಾನಿಲ್ಲಿ 4 ವಿಶಿಲನ್ನು ಮಾಡಿದ್ದೇನೆ. 4 ವಿಶಿಲ್ ಮಾಡಿದ ನಂತರ ಇದನ್ನು ಓಪನ್ ಮಾಡಿಟ್ಟಿದ್ದೇನೆ. ನೋಡಿ, ಈಗ ಚೆನ್ನಾಗಿ ಇದು ಸ್ವಲ್ಪ ಹೊಗೆ ಇತ್ತು, ಹಾಗೆ ಹೀಗೆ ಸ್ವಲ್ಪ ಮಂಜು ಥರ ಕಾಣಿಸ್ತದೆ. ನೋಡಿ, ಚೆನ್ನಾಗಿದು ಈಗ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಯನ್ನು ಹಾಕುವಂಥದ್ದು. ನೋಡಿ, ಒಗ್ಗರಣೆ ಹಾಕಿಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ. ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ. ಆನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಇನ್ನು ಸಾಸಿವೆಯನ್ನು ಹಾಕಬೇಕು. ನೆಕ್ಸ್ಟ್ ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಟಪ್ ಟಪ್ ಅಂತ ಒಡಿತಾ ಬರ್ತದೆ ನೋಡಿ. ಒಡಿತಾ ಬರಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಹಾಕಿದ್ದು ಒಗ್ಗರಣೆ ಕೊಡುವಂಥದ್ದು. ಇದೊಂದು ತುಂಬ ಸ್ಮೆಲ್ ಸಹ ಒಳ್ಳೆಯದು ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇಷ್ಟು ಆದ ನಂತರ ಇದು ಕಾಯ್ದಿದೆ ಅಂತ ಗೊತ್ತಾದಾಗ ಇದನ್ನು ತೆಗೆದು ಆ ಪದಾರ್ಥಕ್ಕೆ ಹಾಕಿದ್ದೇನೆ. ನೋಡಿ, ಇದು ತುಂಬ ಈಸಿ. ನಿಮಗೆ ಇದಕ್ಕೆ ಎಂಥ ವಸ್ತು ಬೇಡ, ಇದೊಂದು 5 ಮಿನಿಟ್ಸಲ್ಲಿ ನಿಮಗೆ ಮಾಡಿ ತೆಗೆಯುವಂತಹ ರೆಸಿಪಿ. ನೋಡಿ ಎಷ್ಟು ಈಸಿಯಾಗಿ, ಟೇಸ್ಟಿ ಸಹ ಅಷ್ಟೇ ಒಳ್ಳೆಯದಿರುತ್ತೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ.